ಈಗ ಮತ್ತೊಂದು ಆಶ್ಚರ್ಯಕರ ಸುದ್ದಿ ಇದು. ಈ ಸುದ್ದಿ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಚಿತ್ರದುರ್ಗದ ರಾಯರ ಮಠದಲ್ಲಿ ಪವಾಡವೊಂದು ನಡೆದಿದೆ. ಆ ಪವಾಡ ಏನು ಹಾಗಾದ್ರೆ? ಈ ಸುದ್ದಿ ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಚಿತ್ರದುರ್ಗದ ರಾಯರ ಮಠದಲ್ಲಿ ಪವಾಡವೇ ನಡೆದಿದೆ. ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಿಜಕ್ಕೂ ನಡೆದಿದ್ದು ಏನು ಹಾಗಾದ್ರೆ? ರಾಯರ ಮಠದಲ್ಲಿ ನಡೆದಾಡುವ ಶಕ್ತಿಯನ್ನ ಪಡೆದ ಯುವತಿ, ಆ ಯುವತಿಗೆ ನಡೆದಾಡೋಕೆ ಬರ್ತಾ ಇರಲಿಲ್ಲ. ಮಠದಲ್ಲಿ ಆ ಯುವತಿಗೆ ನಡೆದಾಡುವಂತಹ ಶಕ್ತಿ ಬಂದಿದೆ. ವೀಲ್ ಚೇರ್ನಲ್ಲಿದ್ದಂತಹ ಯುವತಿ ಎದ್ದು ಓಡಾಡಿದ್ದ. ಸಂಪೂರ್ಣವಾಗಿ ಸ್ವಾಧೀನವನ್ನ ಕಳೆದುಕೊಂಡು ವೀಲ್ ಚೇರ್ನಲ್ಲಿ ಆಕೆ ಜೀವನವನ್ನ ಸವಸ್ತಾ ಇದ್ಲು. 3 ಹೆಜ್ಜೆ ಹಾಕದವಳು ರಾಯರಿಗೆ 3 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿದ. ರಾಯರ ಮಠದಲ್ಲಿ ಹೆಜ್ಜೆ ಇಟ್ಟವಳ ಕಥೆ ಇದು. ಸ್ವಾಧೀನವನ್ನ ಕಳೆದುಕೊಂಡಿದ್ದಂಥ ಕಾಲುಗಳಿಗೆ ಮತ್ತೆ ಮರಳಿ ಜೀವ ಬಂದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಚಿತ್ರದುರ್ಗದ ಮಠಕ್ಕೆ ಕರೆದುಕೊಂಡು ಬಂದಿರುವಂತಹ ದೃಶ್ಯ ಒಂದು ಕಡೆ ಇದೆ. ವೀಲ್ ಚೇರ್ನಲ್ಲಿ ಆ ಯುವತಿ ಕುಳಿತುಕೊಂಡಿದ್ದಾಳೆ. ಕಾಲುಗಳು ಸಂಪೂರ್ಣವಾಗಿ ಸ್ವಾಧೀನವನ್ನ ಕಳೆದುಕೊಂಡಿದೆ. ಮತ್ತೊಂದು ಕಡೆ ರಾಯರ ಮಠದಲ್ಲಿ ಪವಾಡ ಆದ ನಂತರದಲ್ಲಿ ಆ ಯುವತಿ ರಾಯರ ಮಠದಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಳೆ. ರಾಯರ ಪವಾಡದ ಸ್ಟೋರಿ ಇದು. ಕಳೆದ 6 ತಿಂಗಳಿಂದ ವೀಲ್ ಚೇರ್ನಲ್ಲೇ ಇದ್ದಂತಹ ಯುವತಿ ರಾಯರ ಮಠಕ್ಕೆ ಬಂದು ಅಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರಿ. 19 ವರ್ಷದ ಯುವತಿ ಈಕೆ. ಹೃದಯ ಸಂಬಂಧಿ ಕಾಯಿಲೆ ಇರುತ್ತೆ. ಕಳೆದ 6 ತಿಂಗಳಿಂದ ನಡೆದಾಡೋದಕ್ಕೂ ಆಗದೆ ಕಾಲು ಸ್ವಾಧೀನ ಕಳ್ಕೊಂಡಿರುತ್ತೆ. ಹಾಗಾಗಿ ವೀಲ್ ಚೇರ್ನಲ್ಲೇ ಇರ್ತಾರೆ. ಮೊದಲಿಗೆ ದೀಪಾವಳಿ ಸಂದರ್ಭದಲ್ಲಿ ಆಕೆಯನ್ನ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿರ್ತಾರೆ ಆಕೆಯ ಪೋಷಕರು. ಇಬ್ಬರು ಮಕ್ಕಳು ಕೂಡ ವೀಲ್ ಚೇರ್ನಲ್ಲೇ ಇರ್ತಾರೆ. ಇಬ್ಬರಿಗೂ ಕೂಡ ಕಾಲು ಸ್ವಾಧೀನದಲ್ಲಿರೋದಿಲ್ಲ. ಹಾಗಾಗಿ ಇಬ್ಬರು ಮಕ್ಕಳು ಕೂಡ ವೀಲ್ ಚೇರ್ನಲ್ಲೇ ಓಡಾಟ. ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಕಳೆದ 6 ತಿಂಗಳಿಂದ ಮಗಳು ಕೂಡ ವೀಲ್ ಚೇರ್ನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದಿರುತ್ತೆ. ಪೋಷಕರು ಅಲ್ಲಿ ಬಹಳ ದೇವರಲ್ಲಿ ಕೇಳ್ಕೋತಾರೆ. ಒಬ್ಬ ಮಗನನ್ನ ನಾವು ವೀಲ್ ಚೇರ್ನಲ್ಲಿ ಕರ್ಕೊಂಡು ಬರ್ತಾ ಇದ್ವಿ, ಆದ್ರೆ ಇನ್ನೊಬ್ಬ ಮಗಳನ್ನು ಕೂಡ ಈಗ ವೀಲ್ ಚೇರ್ನಲ್ಲಿ ಕರ್ಕೊಂಡು ಬರೋ ಪರಿಸ್ಥಿತಿ ಅಂತ. ಆಗ ಅಲ್ಲಿ ಒಂದು ಆಶೀರ್ವಾದ ಸಿಗತ್ತೆ. ಮಂತ್ರಾಲಯದಲ್ಲಿ 45 ದಿನದಲ್ಲಿ ಒಂದು ಶುಭ ಸುದ್ದಿ ಸಿಗತ್ತೆ ಅಂತ ವಾಪಸ್ ಬರ್ತಾರೆ. ಶಿವಮೊಗ್ಗದಲ್ಲಿ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ಅಲ್ಲಿಂದ ಬರುವಾಗ ಚಿತ್ರದುರ್ಗದ ಈ ರಾಯರ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಈ ಪವಾಡ ನಡೆದಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸುಮಾರು ವರ್ಷಗಳಿಂದ ಯುವತಿ ತೇಜಸ್ವಿನಿ ಕಾಲಿನ ಸ್ವಾಧೀನವನ್ನು ಕಳೆದುಕೊಂಡಿರ್ತಾರೆ. ಆದರೆ ನಿನ್ನೆ ಚಿತ್ರದುರ್ಗದ ರಾಯರ ಮಠಕ್ಕೆ ಬಂದಾಗ ಅವರು ದಿಢೀರ್ ಎದ್ದು ನಿಂತು ಓಡಾಡ್ತಕ್ಕಂಥ ಪವಾಡ ದೃಶ್ಯ ನಡೆದಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ. ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರತ್ಯಕ್ಷದರ್ಶಿಯಾದ ಅರ್ಚಕರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನಾಯಿತು ಸರ್ ನಿನ್ನೆ? ನಾವು ದಂಪತಿಗಳು ಶ್ರೀಮಠಕ್ಕೆ ದರ್ಶನಾರ್ಥಿಗಳಾಗಿ ಬಂದಿದ್ದೆವು. ಪ್ರತಿನಿತ್ಯ ಬರ್ತಾ ಇರ್ತೇವೆ. ನಾವು ಬಂದಾಗ ಬೆಂಗಳೂರಿನಿಂದ ಶ್ರೀಕಾಂತ್ ದಂಪತಿಗಳು ತಮ್ಮ 2 ವಿಕಲಚೇತನ ಮಕ್ಕಳನ್ನು ಕರ್ಕೊಂಡು ಶ್ರೀಮಠಕ್ಕೆ ಬಂದಿದ್ದಾರೆ. ನಾವು ಬರೋದೊಳಗಾಗಿ ಶ್ರೀಮಠದಲ್ಲಿ ಅವರು ಕೂತಿದ್ದರು. ಹೊರಗಡೆ 2 ವೀಲ್ ಚೇರ್ಗಳಿತ್ತು. ಹೊಸಬರೊಂದು ತಿಳಿದು ನಾನು ಅವ್ರನ್ನ ಮಾತಾಡಿಸಿದೆ. ಎಲ್ಲಿಂದ ಬಂದಿದ್ರಿ, ಏನು ಸಮಾಚಾರ ಅಂಥೇಳಿ. ಇಲ್ಲ, ನಮಗೆ 2 ಮಕ್ಕಳಿಗೂ ವಿಕಲಚೇತನವಾಗಿದೆ. ಅವರನ್ನು ಬಿಟ್ಟು ನಾವು ಎಲ್ಲೂ ಹೋಗಾಡಲಿಕ್ಕಿಲ್ಲ. ರಾಯರ ದರ್ಶನಾರ್ಥಿಗಳಿಗೆ ದೀಪಾವಳಿ ಸಂದರ್ಭದಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದೆವು. ಅಲ್ಲಿ ರಾಯರ ಸೇವೆ ಮಾಡಿ ಅಲ್ಲಿಂದ ಪರಿಮಳ ಗ್ರಂಥವನ್ನು ಪಡೆದುಕೊಂಡು ಇನ್ನು 40 ದಿವಸದೊಳಗಾಗಿ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಅಂತ ಅಲ್ಲಿ ಗುರುಗಳು ನಮಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಅವರ ವೈದ್ಯಕೀಯ ಪರೀಕ್ಷೆಗಾಗಿ ನಾನು ದಾವಣಗೆರೆ ಆ ಕಡೆ ಶಿರಸಿ ಕಡೆ ಹೋಗಿದ್ದೆ. ವಾಪಸ್ ಬರ್ತಾ ಚಿತ್ರದುರ್ಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ವೆಂಕಣ್ಣನಿಗೆ ಮೋಕ್ಷ ಕೊಟ್ಟ ಸ್ಥಳ ಮತ್ತು ರಾಯರು ಸ್ವತಃ ನಿರ್ಮಿತ ಮಾಡಿ ಕೊಟ್ಟಿರ್ತಕ್ಕಂಥ ಮಂತ್ರಾಲಯ ಕ್ಷೇತ್ರದ ಮೂಲ ವೃಂದಾವನದ ಮಾದರಿ ವೃಂದಾವನವನ್ನು ಚಿತ್ರದುರ್ಗದಲ್ಲಿ ಚಲವೃಂದಾವನವಾಗಿ ಇಟ್ಟಿದ್ದಾರೆ. ದೊಡ್ಡ ದರ್ಶನಾರ್ಥಿಗಳಾಗಿ ಬಂದಿದ್ದೇವೆ ಅಂತ ಹೇಳಿ ಬಂದು ಮಠದಲ್ಲಿ ಕೂತಿದ್ರು. ಯಾಕೆ ವೀಲ್ ಚೇರ್ ಹೊರಗೆ ಇದೆಯಲ್ಲ, ಒಳಗೆ ತರ್ಬೋದಲ್ಲ ಅಂದೆ. ಅವರು ಇಲ್ಲ, ಮಕ್ಕಳಿಗೆ ಓಡಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ತಂದೆ. ಹಾಗಾದ್ರೆ ಮಕ್ಕಳನ್ನು ವೀಲ್ ಚೇರ್ ತಂದು ಅದರಲ್ಲಿ ಕೂರಿಸ್ಕೊಂಡು ರಾಯರಿಗೆ ಪ್ರದಕ್ಷಿಣೆ ಮಾಡಿರಿ ಅಂತ ನಾನು ಅವರಿಗೆ ಸೂಚನೆ ಕೊಟ್ಟೆ. ಮಗನಿಗೆ ಪೂರ್ತಿ ಹೇಳಲಿಕ್ಕೆ ಆಗೋದೇ ಇಲ್ಲ. ಮಗಳು 19 ವರ್ಷದ ಹುಡುಗಿ. ಅವರು ವೀಲ್ ಚೇರ್ ತರೋದೊಳಗಾಗಿ ಹುಡುಗಿ ಅಮ್ಮನ ಒಂದು ಅನುಮತಿಯೊಂದಿಗೆ ರಾಯರಿಗೆ ಒಂದು ಪ್ರದಕ್ಷಿಣೆಯನ್ನು ನಡೆದುಕೊಂಡೇ ಬಂದಳು. ಅದು ಅವ್ರು ತುಂಬ ಗಂಡ ಹೆಂಡತಿಗೆ ತುಂಬ ಆಶ್ಚರ್ಯ ಆಯಿತು. ನಮ್ಮ ಮಗಳು ಸುಮಾರು ವರ್ಷಗಳಿಂದ ಓಡಾಡ್ತಾನೇ ಇರಲಿಲ್ಲ. ಅವಳಿಗೆ ಹೃದಯದ ಒಂದು ರೋಗನೂ ಇದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾಯಿಲ್ಲ, ಹೃದಯ ಉಲ್ಟಾ ಇದೆ ಅಂತ ಹೇಳಿದ್ರು ಅವರು. ಅದು ಯಾವ ರೀತಿ ಅಂತ ನನಗೆ ಅದು ಗೊತ್ತಿಲ್ಲ. ಹಾಗಾಗಿ ಅವಳಿಗೆ ಒಂದು ಹೆಜ್ಜೆ ಇಟ್ಟರೆ ತುಂಬ ಏರುಸಿರು ಬರುತ್ತೆ, ನಡೆಯೋದೇ ಕಷ್ಟ ಆಗುತ್ತೆ ಅಂತೇಳಿ ರಕ್ತ ಸಂಚಾರ ಸರಿಯಾಗಿಲ್ಲ. ಎಲ್ಲ ಡಾಕ್ಟ್ರುಗಳು ಕೈ ಬಿಟ್ಟಾಗ ರಾಯರನ್ನ ನಾವು ಮೊರೆ ಹೋದೆವು. ಚಿತ್ರದುರ್ಗದಾಗಲೇ ಬಂದಾಗ ರಾಯರ ದರ್ಶನ ಮಾಡಿದಾಗ ನನ್ನ ಮಗಳು ಒಂದು ಪ್ರದಕ್ಷಿಣೆ ಪೂರ್ಣವಾಗಿ ನಡ್ಕೊಂಡು ಬಂದು ನಿಂತಿದ್ದಾಳೆ. ಯಾವ ಆಯಾಸೂ ಇಲ್ಲ, ಅವಳಿಗೆ ಆಗಲಿಲ್ಲ ಅಂತೇಳಿ ತುಂಬ ಸಂತೋಷಪಟ್ಟರು. ಹಾಗಾಗಿ
ದುರ್ಗದ ರಾಯರ ಒಂದು ವಿಶೇಷ ಅನುಗ್ರಹ ಆ ದಂಪತಿಗಳಿಗೆ, ಆ 2 ಮಕ್ಕಳಿಗೆ ಆಗಿದೆ. ನಾವು ಪ್ರತ್ಯಕ್ಷದರ್ಶಿಗಳಾಗಿ ನಾನು ಇದನ್ನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದೇನೆ. ರಾಯರ ಒಂದು ಮಠಕ್ಕೆ ಸಾಕಷ್ಟು ರಾಜ್ಯದ ನಾನಾ ಭಾಗದಿಂದಲೂ ಭಕ್ತರು ಬರ್ತಾರೆ. ನಿನ್ನೆ ನಡೆದಂಥ ಘಟನೆ ಹಿಂದೆ ಯಾವತ್ತಾದರೂ ಈ ರೀತಿಯ ಪವಾಡ ರೀತಿಯ ಘಟನೆಗಳು ಯಾವ ನಡೆದಿದ್ವಾ ಅಂತ? ಸಾಕಷ್ಟು ನಡೆದಿರಬಹುದು. ಯಾಕಂದರೆ ಇದು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಮಠ ಇದು. ಇಲ್ಲಿ ಪಾಂಡವರು ಓಡಾಡಿದ ಜಾಗ ಚಿತ್ರದುರ್ಗ ಬೆಟ್ಟದಲ್ಲಿ ಪಾಂಡವರು ಹಿಡಂಬಿಯನ್ನು ಮದುವೆಯಾಗಿ ಘಟೋತ್ಕಚ ಹುಟ್ಟಿದ ಅಂತ ಇತಿಹಾಸ ಹೇಳುತ್ತೆ. ಅಲ್ಲಿ ಹಿಡಂಬಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.